ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೈನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ, ನಾನು ನಮ್ಮ ಅಜಾಗೃತ ಮನಸ್ಸನ್ನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ನನಗೆ ಏನು ವಿಡಿಯೋ ಮಾಡಬೇಕಂತ ಐಡಿಯಾ ಇರಲಿಲ್ಲ. ಸೊ ಗ್ರೂಪಲ್ಲಿ ನಾನು ಹಾಕಿದ್ದೆ ಯಾವ ವಿಡಿಯೋಸ್ ಬೇಕಂತ. ಅದರಲ್ಲಿ 3 ವಿಡಿಯೋಸ್ ರೆಕಮೆಂಡ್ ಮಾಡಿದರು. ಫಸ್ಟ್ನೇದು ಬಂದುಬಿಟ್ಟು ಲೈಕ್ ಮ್ಯಾನಿಫೆಸ್ಟೇಷನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್. ಆ್ಯಂಡ್ ಸೆಕೆಂಡದಾಗಿ ಬಂದುಬಿಟ್ಟು ಮೆಡಿಟೇಷನ್ ಮತ್ತು ಮ್ಯಾನಿಫೆಸ್ಟೇಷನ್ಗೂ ಏನು ಸಂಬಂಧ. ಆ್ಯಂಡ್ ಮತ್ತೊಂದು ನಮ್ಮ ಜೊತೆ ನಾವು ಹೇಗೆ ಮಾತಾಡ್ಕೊಳ್ಬೇಕು. ಆ 3ರಲ್ಲಿ ಐ ಫೆಲ್ಟ್ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಅಂತ, ಅದಕ್ಕೆ ಇವತ್ತು ಈ ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಆ್ಯಂಡ್ ರಿಮೈನಿಂಗ್ 2 ಅದು ಕೂಡ ಮಾಡ್ತೀನಿ. ಸೊ ದಯವಿಟ್ಟು ಪೇಷನ್ಸನ್ನು ವೇಟ್ ಮಾಡಿ. ಆ್ಯಂಡ್ ಸಾರಿ, ನಾನು ಕಿಟಕಿ ಹತ್ತಿರ ಕೂತ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಡೆಫಿನೆಟ್ಲಿ ಹೊರಗಡೆ ನಾಯ್ಸ್ ಮತ್ತು ಮರದ್ದು ಗಾಳಿದು, ಇಲ್ಲಿ ಮರ ಇದೆ ಪಕ್ಕದಲ್ಲಿ, ಸೊ ಗಾಳಿದ್ದು ಸೌಂಡು ಮತ್ತು ರೋಡ್ ಇದೆ. ಸೊ ಆಲ್ಮೋಸ್ಟ್ ಹೇಗೆ ವೆಹಿಕಲ್ ಸೌಂಡು ಆಲ್ಮೋಸ್ಟ್ ಎಲ್ಲ ಕೇಳಿಸ್ತಿರುತ್ತೆ. ಸೊ ಇದನ್ನೆಲ್ಲ ಇಗ್ನೋರ್ ಮಾಡಿಕೊಂಡು ಜಸ್ಟ್ ನಾನು ಏನು ಹೇಳ್ತೀನಿ ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. 3 ಟಾಪಿಕಲ್ಲಿ ಇಂಟ್ರೆಸ್ಟ್ ಬಂದಿದ್ದು ಮ್ಯಾನಿಫೆಸ್ಟೇಷನ್ ಮತ್ತು ಮೆಡಿಟೇಷನ್ ಬಗ್ಗೆ. ಸೊ ಮ್ಯಾನಿಫೆಸ್ಟೇಷನ್ ಮತ್ತು ಮೆಡಿಟೇಷನ್ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡಬೇಕು ಮ್ಯಾನಿಫೆಸ್ಟೇಷನಲ್ಲಿ, ಏನು ಮಾಡಬಾರ್ದು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಏನು ಮ್ಯಾನಿಫೆಸ್ಟೇಷನ್ ಮತ್ತು ಮೆಡಿಟೇಷನ್, ಆ್ಯಕ್ಚುಲಿ ನಾನು ಇದನ್ನು ಒಂದು ವಿಡಿಯೋದಲ್ಲಿ ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ್ಯಂಡ್ ನನ್ನ ಒಪಿನಿಯನ್ ಏನು ಚೇಂಜ್ ಆಗಿಲ್ಲ, ಆದರೂ ಕೂಡ ಸಪ್ರೇಟ್ ಈ ಥರ ಒಂದು ವಿಡಿಯೋ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮ್ಮ ಅಸಂಪ್ಷನ್ಸ್ ಟ್ರೂ ಆಗೋದು. ನಿಮಗೆ ಮೆಡಿಟೇಷನ್ ಮೇಲಿರೋ ಪರ್ಸ್ಪೆಕ್ಟಿವ್ ಬೇರೆ ಇರ್ಬೋದು, ನನಗಿರೋದು ಬೇರೆ ಇರ್ಬೋದು. ಓಕೆ. ಆ್ಯಂಡ್ ನಾನು ನಂಬ್ತೀನಿ, ಅದನ್ನು ಮಾತ್ರ ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ. ಸೊ ನನಗೆ ಬಂದುಬಿಟ್ಟು ಪರ್ಸ್ನಲಿ ಮ್ಯಾನಿಫೆಸ್ಟೇಷನ್ಗೂ ಮತ್ತು ಮೆಡಿಟೇಷನ್ಗೂ ರಿಲೇಟೆಡ್ ಇದೆಯಾ ಅಂತ ಅಂದರೆ ನೋ, ಆಯಿತಾ. ಯಾಕೆ ಅಂತಂದರೆ ನನಗಿಷ್ಟ ಆಗಲ್ಲ. ಎಲ್ಲ ಮಿಕ್ಸಪ್ ಮಸಾಲ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನಾನು ಮ್ಯಾನಿಫೆಸ್ಟೇಷನ್ ಬೇರೆ ಟಾಪಿಕ್ ಮತ್ತು ಮೆಡಿಟೇಷನ್ ಅಂದರೆ ಧ್ಯಾನ ಅದು ಕೂಡ ಬೇರೆ ಟಾಪಿಕ್ ಅಂತ ತೊಗೊತೀನಿ. ಮತ್ತು ಯೋಗಾಸನ ಮೆಡಿಟೇಷನ್ಗೆ ರಿಲೇಟೆಡ್ ಇದೆಯಾ ಅಂತ ಕೇಳಿ ಹಂಗೆ ಬೇಕಿದ್ರೆ ಆನ್ಸರ್ ಮಾಡ್ಬೋದು. ಆದರೆ ಮ್ಯಾನಿಫೆಸ್ಟೇಷನ್ ಬಂದುಬಿಟ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಟಾಪಿಕ್. ಆ್ಯಂಡ್ ಯೋಗ ಮತ್ತು ಮೆಡಿಟೇಷನ್, ಅದು ಧ್ಯಾನ ಇದೆಯಲ್ಲ, ಅದು ಇನ್ನು ಈ ಕಡೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಐ ನೋ ನೀವು ಈ ಥರ ಕೇಳೋದಕ್ಕೆ ರೀಸನ್ ಇದೆ. ಬಿಕಾಸ್ ಮೋಸ್ಟ್ ಆಫ್ ದ ಮ್ಯಾನಿಫೆಸ್ಟೇಷನಲ್ಲಿ ಯಾರು ಮ್ಯಾನಿಫೆಸ್ಟೇಷನ್ ಟೀಚ್ ಮಾಡ್ತಾರೆ ಅವರೆಲ್ಲ ನಿಮಗೆ ಆಲ್ಮೋಸ್ಟ್ ಏನೋ ಒಂಥರ ರಿಲೇಟೆಡ್ ಇದೆ, ಅದಕ್ಕೂ ಸಂಬಂಧ ಇದೆ ಅನ್ನೋ ಥರ ಟೀಚ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಕೇಳ್ತಾ ಇದ್ದೀರಾ. ನನ್ನ ಒಪಿನಿಯನ್ ನಾನು ಹೇಳ್ತೀನಿ. ಆ್ಯಂಡ್ ಇದು ನನ್ನ ಅಸಂಪ್ಷನ್. ಆ್ಯಂಡ್ ನಿಮಗೆ ಯಾವ ಥರ ಅಸಂಪ್ಷನ್ಸ್ ಇದೆ ನನಗೆ ಗೊತ್ತಿಲ್ಲ. ಇಷ್ಟ ಆದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಜಸ್ಟ್ ಸ್ಕಿಪ್ ಹೋಗಿ. ಆ್ಯಂಡ್ ನಾನು ಸೀರಿಯಸ್ಲಿ ಹೇಳ್ತೀನಿ, ನನ್ನ ವಿಡಿಯೋಸ್ ಟೋಟಲಿ ಡಿಫ್ರೆಂಟ್, ಎಲ್ಲರಿಗಿಂತನೂ ಡಿಫ್ರೆಂಟ್. ಆ್ಯಂಡ್ ಐ ಥಿಂಕ್ ಮೋಸ್ಟ್ ಪ್ರೊಬೆಬಲಿ ನೀವು ಎಕ್ಸ್ಪೆಕ್ಟ್ ಮಾಡೋ ಆನ್ಸರ್ಸ್ ನನ್ನಿಂದ ಸಿಗಲ್ಲ, ನನಗೆ ಗೊತ್ತು ಆಲ್ಮೋಸ್ಟ್. ಬಿಕಾಸ್ ನಾನು ಹೇಳೋದೇ ಬೇರೆ ಥರ ಇರುತ್ತೆ. ದ ಎಂಡ್ ಆಫ್ ದ ಡೇ ನಿಮಗೆ ಬಿಟ್ಟಿದ್ದು, ತೊಗೊತೀರಾ ಬಿಡ್ತೀರಾ ಅನ್ನೋದು, ಓಕೆನಾ. ಬಟ್ ನನ್ನ ಒಪಿನಿಯನ್ ನಾನು ಹೇಳ್ತೀನಿ. ನೋಡಿ, ಧ್ಯಾನನ ನಾವು ಏನಕ್ಕೆ ಮಾಡ್ತೀವಿ? ನಮ್ಮ ಮನಸ್ಸಲ್ಲಿರುವಂತಹ ಯೋಚನೆಗಳ ನಿಯಂತ್ರಣದಲ್ಲಿ ಇಟ್ಕೊಳೋದಕ್ಕೆ. ಅರ್ಥ ಆಯ್ತಾ? ನಿಯಂತ್ರಣದಲ್ಲಿ ಇಟ್ಕೊಳಕ್ಕೆ ಅಂತ ಅಂದರೆ ಯಾಕೆ ಮೆಡಿಟೇಷನ್ ರೆಕಮೆಂಡ್ ಮಾಡೋದು? ನಾರ್ಮಲ್ ಆಗಿ ಮೆಡಿಟೇಷನ್ ಮಾಡೋರಿಗೂ ಮಾಡದೇ ಇರೋರಿಗೂ ಏನು ವ್ಯತ್ಯಾಸ ಅಂತಂದರೆ, ಯಾರು ಮೆಡಿಟೇಷನ್ ಮಾಡ್ತಾರಲ್ಲ ಅವರ ಒಂದು ಮೈಂಡ್ ಯಾವಾಗಲೂ ಕಾಮ್ ಆಗಿರುತ್ತೆ, ಅಂದರೆ ಶಾಂತ ರೀತಿಯಲ್ಲಿ ಇರುತ್ತೆ. ಏನಕ್ಕೆ ಮೆಡಿಟೇಷನ್ನ ರೆಕಮೆಂಡ್ ಮಾಡೋದು? ನೋಡಿ, ನಾವು ಇವಾಗ ಧ್ಯಾನ ಮಾಡಲಿಲ್ಲ ಅಂತಂದರೆ ನಮ್ಮ ಥಾಟ್ಸ್ ಹೇಗಿರುತ್ತೆ ಅಂದರೆ ಓವರ್ಫ್ಲೋ. ಹೇಗೆ ಅಂತಂದರೆ, ಈಗ ಒಂದು ನದಿಯಲ್ಲಿ ನೀರು ಸುಮ್ಮನೆ ಬರ್ತಾನೆ ಇರುತ್ತೆ ನಾನ್ ಸ್ಟಾಪ್, ರೈಟ್? ಅದನ್ನು ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ. ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಯೋಚನೆಗಳು ಹಾಗೆ ಬರ್ತಾನೆ ಇರುತ್ತೆ. ಅದನ್ನು ನೀವು ಸ್ಟಾಪ್ ಮಾಡೋಕ್ಕೆ, ನಿಯಂತ್ರಣಕ್ಕೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ.
ಓವರ್ಫ್ಲೋ. ಈಗ ತುಂಬ ಜನ ಓವರ್ ಥಿಂಕಿಂಗ್ ಮಾಡ್ತಾರೆ, ರೈಟ್? ತುಂಬ ಜನ ಇರ್ತಾರೆ, ಅವರು ಓವರ್ ಥಿಂಕಿಂಗ್ ಮಾಡ್ತಾರೆ. ಸೊ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಓವರ್ ಥಿಂಕಿಂಗ್, ಓಕೆ, ತುಂಬ ಯೋಚನೆ ಮಾಡ್ತಿರ್ತೀರಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಕಾಮ್ ಆಗುತ್ತೆ ನಿಮ್ಮ ಮೈಂಡ್. ಸ್ವಲ್ಪ ಜಾಸ್ತಿ ಓವರ್ ಥಿಂಕ್ ಮಾಡೋದು, ಜಾಸ್ತಿ ಬೇಡದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಯೋಗ ಬಂದ್ಬಿಟ್ಟು ನಿಮ್ಮ ಮನಸ್ಸನ್ನು ಮತ್ತು ದೇಹನ, ಈಗ ಮನಸ್ಸು ಮೆಡಿಟೇಷನ್ ಮನಸ್ಸಿಗಾದರೆ, ಯೋಗ ನಿಮ್ಮ ದೇಹಕ್ಕೆ. ಯೋಗ ಏನು ಮಾಡುತ್ತೆ, ನಿಮ್ಮ ಬಾಡಿನ ಆ್ಯಕ್ಟಿವ್ ಮಾಡುತ್ತೆ. ದಿನನಿತ್ಯ ನೀವು ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಇನ್ನೊಂದು ಏನು ಮಾಡುತ್ತೆ, ಬಲ, ನಿಮ್ಮ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಂಥೂಸಿಯಾಸಮ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ 24/7 ನಿಮ್ಮನ್ನು ಅಲರ್ಟ್ ಆಗಿರೋಕ್ಕೆ ಯೋಗ ಹೆಲ್ಪ್ ಮಾಡುತ್ತೆ. ಹಾಗೆ ಅದ್ರ ಜೊತೆ ನಿಮ್ಮ ಕೆಲವೊಂದಷ್ಟು ಆರೋಗ್ಯ ಸಮಸ್ಯೆ ಇದ್ದರೆ, ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದ್ದರೆ, ಅದನ್ನು ಕೂಡ ಯೋಗ ಕ್ಯೂರ್ ಮಾಡುತ್ತೆ. ಈವನ್ ದ ಮೆಡಿಟೇಷನ್ ನಿಮ್ಮನ್ನು ಸ್ಟ್ರೆಸ್ಸಿಂದ ರಿಲೀಫ್ ಮಾಡುತ್ತೆ. ಆ್ಯಂಗ್ಸೈಟಿ ಇದ್ದರೆ ಅದನ್ನು ರಿಲೀಫ್ ಮಾಡುತ್ತೆ. ಟೆನ್ಷನ್ಸು, ಒತ್ತಡ, ಅದೆಲ್ಲದ್ರಿಂದನೂ ಫ್ರೀ ಆಗಿ ಏನು ಮಾಡುತ್ತೆ, ಅದೆಲ್ಲದ್ರಿಂದನೂ ನಿಮ್ಮನ್ನು ಹೊರಗಡೆ ತೊಗೊಂಡು ಬರುತ್ತೆ. ಅರ್ಥ ಆಯ್ತಾ? ಬಟ್ ಮ್ಯಾನಿಫೆಸ್ಟೇಷನ್ಗೂ ಅದಕ್ಕೂ ಯಾಕೆ ಸಂಬಂಧ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ನಂದು ಕೆಲವೊಂದಿಷ್ಟು ರೀಸನ್ಸ್ ಇದೆ. ಅದನ್ನು ಅಕ್ಸೆಪ್ಟಬಲ್ ಅಂತ ಅಂದ್ಕೊಂಡ್ರೆ ನೀವು ತೊಗೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ಓಕೆ, ಮ್ಯಾನಿಫೆಸ್ಟೇಷನ್ ಮತ್ತು ಧ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೇಳಿದ್ರಿಂದ ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಧ್ಯಾನ ಮಾಡ್ತೀವಿ, ಹೌದು, ಅದರಿಂದ ನಮ್ಮ ಮನಸ್ಸಿಗೆ ಬರುವಂತಹ ಬೇಕಾಬಿಟ್ಟಿ ಯೋಚನೆಗಳು ಒಂದು ನಿಯಂತ್ರಣಕ್ಕೆ ಬರುತ್ತೆ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಯಾವುದೋ ಒಂದು ಮ್ಯಾನಿಫೆಸ್ಟ್ ಆಗಬೇಕಂದ್ರೆ, ಯಾವುದೋ ಒಂದು ನಿಮ್ಮ ಈ ಒಂದು 3D ರಿಯಾಲಿಟಿಲಿ ಕಾಣಿಸ್ಕೊಳ್ಬೇಕಂತ ಅಂದರೆ, ಅದ್ರ ಬಗ್ಗೆ ನಿಮಗೆ ಒಳ್ಳೆಯ ಅಂದರೆ ಏನು, ಅದ್ರ ಪರವಾಗಿ ಥಾಟ್ಸ್ ಇರಬೇಕು. ಇದು ಕಾಣಿಸ್ಕೊಳ್ಳುತ್ತೆ ನನ್ನ 3Dಯಲ್ಲಿ ಅನ್ನೋ ಥರ ಥಾಟ್ಸ್ ಇರಬೇಕು, ಆಗ ಕಾಣಿಸ್ಕೊಳ್ಳುತ್ತೆ. ನೀವು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಿಮ್ಗೆ ಏನೇನು ನೆಗೆಟಿವ್, ನಕಾರಾತ್ಮಕ ಯೋಚನೆ ಇದೆಯಲ್ಲ ನಿಮ್ಮ ಆಸೆಗಳ ಬಗ್ಗೆ, ಪರ್ಟಿಕ್ಯುಲರ್ ನೋಡಿ, ಇವಾಗ ಒಬ್ರೊಬ್ರಿಗೆ ಒಂದೊಂದು ಡಿಸೈರ್ಸ್ ಇರುತ್ತೆ. ನಾನು ಇವಾಗ ಡ್ರೀಮ್ ಹೌಸ್ ಮ್ಯಾನಿಫೆಸ್ಟ್ ಮಾಡಬೇಕು, ನಾನು ದುಡ್ಡನ್ನು ಮ್ಯಾನಿಫೆಸ್ಟ್ ಮಾಡಬೇಕು, ನಾನು SP ಮ್ಯಾನಿಫೆಸ್ಟ್ ಮಾಡಬೇಕು, ನಾನು ಮದುವೆ ಆಗಬೇಕು, ನಾನು ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗಬೇಕು, ನಾನು ಲ್ಯಾಂಗ್ವೇಜ್ ಕಲಿಬೇಕು, ನನಗೆ ಜನ ಈ ಥರ ನನ್ನನ್ನು ರೆಕಗ್ನೈಸ್ ಮಾಡಬೇಕು, ನನಗೆ ಪರ್ಟಿಕ್ಯುಲರ್ ಜಾಬ್ ಬೇಕಾದಷ್ಟು ಅಂದರೆ ನಾನು ಸ್ಟಡೀಸಲ್ಲಿ ಸ್ಕೋರ್ ಮಾಡಬೇಕು, ಒಳ್ಳೆ ಸ್ಕೋರ್ ತೆಗಿಬೇಕು, ಪಾಸ್ ಆಗಬೇಕು, ಬೇಕಾದಷ್ಟು ಕನಸುಗಳು, ಆಸೆಗಳು, ಡಿಸೈರ್ಸ್ಗಳಿರುತ್ತೆ. ನೀವು ಧ್ಯಾನ ಮಾಡೋದ್ರಿಂದ ಏನು ಮಾಡ್ತಿರ್ತೀರ, ಮನಸ್ಸನ್ನು ಕಂಟ್ರೋಲ್ ಮಾಡ್ತಿರ್ತೀರ. ತುಂಬ ಓವರ್ಫ್ಲೋ ಥಾಟ್ಸ್ ಇರುತ್ತೆ, ಅದನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ನಿಮ್ಗೆ ಏನೋ ಒಂದು ಬೇಕಂತಂದರೆ ಅದು ನನಗೆ ಸಿಗುತ್ತೆ, ಅದು ನನಗೆ ಪಾಸಿಬಲ್ ಇದೆ ಅಂತ ಥಿಂಕ್ ಮಾಡಬೇಕು ತಾನೇ, ರೈಟ್? ನೀವು ಯೋಚನೆ ಮಾಡಲೇಬೇಕು, ನನಗೆ ಸಿಗುತ್ತೆ ಅಂತ ಯೋಚನೆ ಮಾಡಿದಾಗ ಮಾತ್ರ ಅದು ನಿಮಗೆ ಸಿಗೋದು. ನೀವು ಧ್ಯಾನ ಮಾಡಿ ಮತ್ತು ಅದ್ರ ಬಗ್ಗೆ ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ ಯೋಚನೆ ಮಾಡಿ ಅದು ನಿಮ್ಮ ಕಣ್ಮುಂದೆ ಬರಲ್ಲ. ಬಿಕಾಸ್ ತುಂಬ ಜನಕ್ಕೆ ಅಸಂಪ್ಷನ್ಸ್ ಇದೆ, ಬರೀ ಧ್ಯಾನ ಮಾಡೋದ್ರಿಂದ ನಾನು ಎಲ್ಲನೂ ಮ್ಯಾನಿಫೆಸ್ಟ್ ಮಾಡಿಬಿಡ್ತೀನಿ. ನೋ, ನೀವು ಅಟ್ ದ ಎಂಡ್ ಆಫ್ ದ ಡೇ ಅಲ್ಲಿ ನಿಮ್ಮ ಯೋಚನೆಗಳನ್ನ ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅಂದರೆ ಲೈಕ್ ಯೋಚನೆಗಳನ್ನ ಆ ರೀತಿ ಕಂಟ್ರೋಲ್ ಮಾಡೋದಲ್ಲ, ನೀವು ಮಾಡುವಂತಹ ನಕಾರಾತ್ಮಕ ಯೋಚನೆಗಳನ್ನ ನೀವು ಕಂಟ್ರೋಲಿಗೆ ತೊಗೊಂಡು, ಇದೆಲ್ಲ ಸತ್ಯ, ಇದು ಟ್ರೂ, ನನ್ನ ಲೈಫಲ್ಲಿ ಹಿಂಗೆ ನಡೀತಿರೋದು. ಈಗ ಫಾರ್ ಎಕ್ಸಾಂಪಲ್, ಈಗ ದುಡ್ಡು ರಿಲೇಟೆಡ್ ಆಗಿ ಓಕೆ ಧ್ಯಾನ ಮಾಡ್ತಿದ್ರೆ ವಿಸುಲೈಸ್ ಮಾಡ್ಕೊತಿದ್ದೀರಾ, ದುಡ್ಡು ಬರುತ್ತೆ, ಎಲ್ಲ ಬರುತ್ತೆ ಅಂತೆಲ್ಲ ಹೇಳಿ ವಿಸುಲೈಸ್ ಮಾಡ್ತೀರಾ. ಓಕೆ, ಧ್ಯಾನ ಮಾಡ್ತಾ ಕೆಲವೊಬ್ಬರು ಹಾಗೂ ಮಾಡೋರಿದ್ದಾರೆ, ವಿಸುಲೈಸೇಷನ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ದುಡ್ಡು ಅವರಿಗೆ ಬರುತ್ತೆ, ಸಿಗುತ್ತೆ. ಸೊ ಅಂದರೆ ಅವರ ಆಸೆಗಳು, ಕನಸುಗಳೇನಿದೆ ಅದನ್ನು ವಿಸುಲೈಸ್ ಮಾಡ್ತಾರೆ. ಬಟ್ ಡೇ ಥ್ರೂ ನೀವು ಏನು ಧ್ಯಾನ ಮಾಡ್ತಿರಲ್ಲ, ರೈಟ್? ಅಂದರೆ ನೀವು ಬೇರೆ ಏನೇನೋ ಕೆಲಸ ಮಾಡ್ತಿರ್ತೀರ, ಮಧ್ಯದಲ್ಲಿ ನಿಮ್ಮ ಡಿಸೈರ್ಸ್ ಬಗ್ಗೆ ನಿಮಗೆ ನೆನಪಾಗುತ್ತೆ. ಆವಾಗ ನೀವು ಏನು ಮಾಡಬೇಕು, ನಿಮ್ಮ ಡಿಸೈರ್ ಬಗ್ಗೆ ನಿಮಗೆ ಅದ್ರ ಪರವಾಗಿ ಯೋಚನೆ ಇರಬೇಕಂದ್ರೆ, ಈಗ ದುಡ್ಡಿನ ಬಗ್ಗೆ ಅಂತಂದರೆ ದುಡ್ಡಿನ ಬಗ್ಗೆ ನಿಮ್ಗೆ ಒಳ್ಳೆ ಯೋಚನೆ ಇರಬೇಕಂದ್ರೆ, ನಂಗೆ ಸಿಗುತ್ತೆ, ನಾನು ಅರ್ನ್ ಮಾಡೋದು ಈಸಿ, ನಾನು ಕಷ್ಟಪಡಲ್ಲ ಅಂತ. ಇನ್ಸ್ಟೆಡ್ ಆಫ್ ಅದ್ರ ಬದಲು ನಿಮಗೆ ಇಲ್ಲ, ನಾನು ಅರ್ನ್ ಮಾಡೋದು ಕಷ್ಟ, ನಂಗೆ ಸಿಗಲ್ಲ ಅಂತ ನೀವು ಆವಾಗ ಆ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಮ್ಯಾನಿಫೆಸ್ಟ್ ಆಗುತ್ತಾ? ಇಲ್ಲ. ಧ್ಯಾನ ಬಂದುಬಿಟ್ಟು ಎಸ್ ನಿಮ್ಮನ್ನು ಕಾಮ್ ಸ್ಟೇಟಲ್ಲಿರುತ್ತೆ, ಆದರೆ ನೀವು ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡೋದ್ರಿಂದ ಮಾತ್ರ ನೀವು ಮ್ಯಾನಿಫೆಸ್ಟ್ ಮಾಡೋದು. ಸೊ ಮೆಡಿಟೇಷನ್ ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡಲ್ಲ, ಆದರೆ ನೀವು ನಿಮ್ಮ ಆಸೆಗಳ ಬಗ್ಗೆ ಯಾವ ಥರ ಯೋಚನೆಗಳು ಇಟ್ಕೊಂಡಿದ್ದೀರಲ್ಲ ಅದು ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡುತ್ತೆ. ಯಾಕೆಂದರೆ ನೀವು ಯಾವುದನ್ನ ಮತ್ತೆ ಯೋಚನೆ ಮಾಡ್ತೀರೋ ಅದು ನಿಮ್ಮ ಅಸಂಪ್ಷನ್ಸ್ ಆಗುತ್ತೆ, ಆ್ಯಂಡ್ ಅಸಂಪ್ಷನ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡಿಕೊಡುತ್ತೆ, ಮೆಡಿಟೇಷನ್ ಅಲ್ಲ. ಅರ್ಥ ಆಯಿತಾ? ಸೊ ಮೆಡಿಟೇಷನ್ ಮಾಡಬೇಕಾ, ಇಷ್ಟ ಇದನ್ನು ಮಾಡಿ, ಯಾರು ಬೇಡ ಅಂತಂದ್ರು, ನಾನು ಮಾಡಬೇಡಿ ಅಂತ ಏನಾದ್ರು ಹೇಳ್ತಾ ಇದ್ದೀನ? ಇಲ್ಲ, ಜಸ್ಟ್ ಗೋ ಡು. ಯೋಗ ಮಾಡಬೇಕಾ ಮಾಡಿ,
ಆರಾಮಾಗಿ ಮಾಡ್ಕೊಳ್ಳಿ, ಯೋಗಾನೂ ಮಾಡಿ, ಮೆಡಿಟೇಷನು ಮಾಡಿ, ಎಲ್ಲನೂ ಮಾಡಿ. ಬಟ್ ಆದರೆ ಮ್ಯಾನಿಫೆಸ್ಟೇಷನ್ಗೂ ಯೋಗಕ್ಕೂ ರಿಲೇಟ್ ಮಾಡಬೇಡಿ. ಅರ್ಥ ಆಯ್ತಾ? ಮ್ಯಾನಿಫೆಸ್ಟೇಷನ್ಗೂ ಯೋಗಕ್ಕೂ ಮೆಡಿಟೇಷನ್ಗೂ ರಿಲೇಟ್ ಮಾಡಬೇಡಿ, ಬಿಕಾಸ್ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಇದು ಹೆಂಗಾಗುತ್ತೆ ಅಂತಂದರೆ, ಹೋಗಿ ಸೋಷಿಯಲ್ ಸೈನ್ಸ್ನ ಜನರಲ್ ಸೈನ್ಸಿಗೆ ಕಂಪೇರ್ ಮಾಡ್ದಂಗೆ ಆಗುತ್ತೆ, ರೈಟ್? ಹಿಂದಿನ ಹೋಗಿ ಕನ್ನಡಕ್ಕೆ ಕಂಪೇರ್ ಮಾಡ್ದಂಗೆ ಆಗುತ್ತೆ, ಕನ್ನಡನ ಹೋಗಿ ಇಂಗ್ಲೀಷಿಗೆ ಕಂಪೇರ್ ಮಾಡ್ದಂಗೆ ಆಗುತ್ತೆ. ನೀವು ಯಾವ್ದಾದ್ರೂ ಸ್ಕೂಲಲ್ಲಿ ಒಂದು ಸಬ್ಜೆಕ್ಟ್ನ ಕಲಿತಿರ್ಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜಸ್ ತೊಗೊಳ್ಳಿ, ಎಷ್ಟೊಂದು ಭಾಷೆ ಇದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು, ಇದನ್ನೆಲ್ಲ ಮಿಕ್ಸಪ್ ಮಾಡಿ ಎಲ್ಲದಕ್ಕೂ ರಿಲೇಷನ್ಸ್ ಹುಡ್ಕೊಂಡು ಕೂತ್ಕೊಂಡು ನೀವು ಮಾತಾಡ್ತೀರಾ? ಇಲ್ಲ ಅಲ್ಲ. ಸಿಮಿಲರ್ ಅಂತ ಅನಿಸ್ಬೋದು, ಬಟ್ ಒಂದಕ್ಕೊಂದು ರಿಲೇಟೆಡ್ ಅಂತ ಸ್ವಲ್ಪ ಸ್ವಲ್ಪ ಅನಿಸ್ಬೋದು. ಈಗ ಕನ್ನಡಕ್ಕೂ ಇಂಗ್ಲೀಷ್ಗೂ ರಿಲೇಟೆಡ್ ಇದೆನಾ? ಸಂಬಂಧ ಇದೆನಾ? ಹಾಂ, ಇಲ್ಲ, ರೈಟ್? ಹಾಗೆ ಇದು ಕೂಡ ಮ್ಯಾನಿಫೆಸ್ಟೇಷನ್ನೇ ಬೇರೆ ಟಾಪಿಕ್ ಆ್ಯಂಡ್ ಧ್ಯಾನ ಅನ್ನೋದೇ ಒಂದು ಡಿಫ್ರೆಂಟ್ ಟಾಪಿಕ್. ಧ್ಯಾನ ಮಾಡಬೇಕಾ? ಮಾಡಿ. ಸ್ಟಿಲ್ ನೀವು ಧ್ಯಾನ ಮಾಡಿದ್ರೂ ನೀವು ನಿಮ್ಮ ಆಸೆ ಬಗ್ಗೆ ಏನು ಯೋಚನೆ ಮಾಡ್ತೀರಾ, ಅಟ್ ದ ಎಂಡ್ ಆಫ್ ದ ಡೇ ಅದು ಮ್ಯಾಟರ್ ಆಗೋದು. ಧ್ಯಾನ ಮಾಡಿ ನಿಮ್ಮ ಆಸೆಗಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಅದು ನಿಮ್ಮ ರಿಯಾಲಿಟಿಯಲ್ಲಿ ನಡೆಯುತ್ತಾ? ಇಲ್ಲ, ರೈಟ್? ಅಂದರೆ ನಿಮ್ಮ ಆಸೆಗಳ ವಿರುದ್ಧವಾಗಿ ಯೋಚನೆ ಮಾಡಿದ್ರೆ ಅದು ರಿಯಾಲಿಟಿಯಲ್ಲಿ ನಡೆಯುತ್ತಾ? ಹೇಳಿದ ಅರ್ಥ ಆಗ್ತಿದೆಯಾ? ಧ್ಯಾನ ಮಾಡ್ತೀರಾ ಆ್ಯಂಡ್ ನಿಮ್ಮ ಏನು ಆಸೆ ಇರುತ್ತೆ ಅದಕ್ಕೆ ಅಪೋಸಿಟಾಗಿ ಥಿಂಕ್ ಮಾಡ್ತೀರಾ, ಆವಾಗ ಮ್ಯಾನಿಫೆಸ್ಟ್ ಆಗುತ್ತಾ? ಥಿಂಕಿಂಗ್ ದಟ್ ಓಕೆ ಧ್ಯಾನ ಮಾಡೋದ್ರಿಂದ ಮ್ಯಾನಿಫೆಸ್ಟ್ ಆಗುತ್ತೆ, ಸೊ ನಾನು ನನ್ನ ಡಿಸೈರ್ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡ್ತೀನಿ ಅಂತಂದರೆ ಆಗುತ್ತಾ? ಇಲ್ಲ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಪೀಪಲ್ ಹೂ ಸೇ ಇಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಜ ಗೊತ್ತಿಲ್ಲ ಅವರಿಗೆ, ಅದಕ್ಕೆ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಅಸಂಪ್ಷನ್ಸ್ ಟ್ರೂ ಆಗೋದು. ಆ್ಯಂಡ್ ಸೀರಿಯಸ್ಲಿ ಧ್ಯಾನ ಮಾಡೋದ್ರಿಂದ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅನ್ನೋ ಒಂದು ಅಸಂಪ್ಷನ್ ನಿಮಗೆ ಸ್ಟ್ರಾಂಗ್ ಆಗಿದ್ದರೆ ನಾನು ಅದಕ್ಕೆ ಕಮೆಂಟ್ ಮಾಡಲ್ಲ, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಇದು ನಿಮ್ಮ ರಿಯಾಲಿಟಿ. ನಿಮ್ಮ ರಿಯಾಲಿಟಿಲಿ ನಿಮ್ಮ ಅಸಂಪ್ಷನ್ ಸತ್ಯ ಆಗುತ್ತೆ ಅಷ್ಟೇ. ಸೊ ನೀವು ಅಂದ್ಕೊಂಡಿದ್ರೆ ಧ್ಯಾನ ಮಾಡೋದ್ರಿಂದ ನನ್ನ ಥಾಟ್ಸ್ ಅಂದರೆ ನನ್ನ ಮ್ಯಾನಿಫೆಸ್ಟೇಷನ್ ಪವರ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ಥಾಟ್ ಏನಾದರೂ ಇದ್ದರೆ ಎಸ್, ಅದು ಒಂದು ಪ್ಲೇಸಿಬೋ ಥರ ಅಫೆಕ್ಟ್ ಮಾಡುತ್ತೆ. ಬಟ್ ರಿಯಲಿ ಹೇಳ್ತೀನಿ, ಧ್ಯಾನಕ್ಕೂ ಮ್ಯಾನಿಫೆಸ್ಟೇಷನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದಕ್ಕೆ ಲಿಂಕ್ ಮಾಡಬೇಡಿ, ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಧ್ಯಾನ ಮಾಡ್ಬೇಕನ್ಸುತ್ತಾ? ಮಾಡಿ. ಇಟ್ಸ್ ಅ ಗುಡ್ ಹ್ಯಾಬಿಟ್. ಆ್ಯಂಡ್ ಇನ್ಸ್ಟೆಡ್ ಆಫ್ ಓವರ್ ಥಿಂಕಿಂಗ್, ಇದು ತುಂಬ ಓವರ್ ಥಿಂಕಿಂಗ್ ಪೀಪಲ್ಸಿಗೆ ತುಂಬ ಹೆಲ್ಪ್ ಮಾಡಿದ್ರೆ. ಆ್ಯಂಡ್ ತುಂಬ ಸಣ್ಣ ಸಣ್ಣಕ್ಕೂ ಸಿಟ್ಟು, ಕೋಪ ಮಾಡ್ಕೊತಿರ್ತೀರ, ಸಣ್ಣ ಸಣ್ಣಕ್ಕೂ ಕೋಪ, ಲೈಕ್ ಈ ಒಂಥರ ಆ್ಯಂಗ್ಸೈಟಿ, ಸ್ಟ್ರೆಸ್, ಇದೆಲ್ಲ ಅದರಿಂದನೂ ಸ್ವಲ್ಪ ನಿಮ್ಮನ್ನ ದೂರ ಇರುತ್ತೆ. ಮಾಡಿ, ನಿಮಗೆ ಇಷ್ಟ ಇದ್ದರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಏನೋ ಒಂದು ನಿಮ್ಮ ರಿಯಾಲಿಟಿಲಿ ಸತ್ಯ ಆಗಬೇಕಂತ ಅಂದರೆ ನೀವು ನಿಮ್ಮ ಮನಸ್ಸಲ್ಲಿರುವಂಥ ಯೋಚನೆಗಳ ಮೇಲೆ ವರ್ಕ್ ಮಾಡೋ ಅವಶ್ಯಕತೆ ತುಂಬಾ ಇದೆ. ಸೊ ನಿಮಗೆ ದುಡ್ಡು ಬೇಕಂತಂದರೆ ಅದ್ರ ಮೇಲೆ ನಿಮ್ಮ ಅಸಂಪ್ಷನ್ಸ್ ಸರಿಗಿರಬೇಕು. ಏನಂತ? ದುಡ್ಡು ನಂಗೆ ಸಿಗುತ್ತೆ, ದುಡ್ಡಿಗೆ ನಾನು ಯಾವುದೇ ರೀತಿ ಕಷ್ಟಪಡಲ್ಲ ಅಂತ. ಒಂದು ದೊಡ್ಡ ಹೌಸ್ ಬೇಕಂತ ಅಂದರೆ ಆ ಹೌಸ್ನ ನಾನು ಡಿಸರ್ವ್ ಮಾಡ್ತೀನಿ, ಅದರಲ್ಲಿ ಲೀವ್ ಮಾಡೋಕ್ಕೆ ನಾನು ಬರ್ತಿದ್ದೀನಿ, ನಾನಲ್ಲಿ ಹೋಗ್ತೀನಿ, ಅಷ್ಟು ದೊಡ್ಡ ಮನೇಲಿ ನಾನು ಇರ್ತೀನಿ ಅಂತ ಅಂದ್ಕೊಬೇಕು. ಸ್ಟಡೀಸ್ ಅಂತಂದರೆ ನಾನು ಪಾಸ್ ಆಗ್ತೀನಿ, ನಾನು ಯಾವ ಎಕ್ಸಾಮ್ಸ್ ಕೊಟ್ಟರು ನಾನು ಚೆನ್ನಾಗಿ ಮಾಡ್ತೀನಿ, ನಂಗೆ ಓದೋದೆಲ್ಲ ನೆನಪಿರುತ್ತೆ, ನನಗೆ ಓದಲಿಲ್ಲ ಅಂತಂದರೂ ನನಗೆ ನಾಲೆಡ್ಜ್ ಎಲ್ಲಿಂದನಾದರೂ ನನಗೆ ಹುಡ್ಕೊಂಬರುತ್ತೆ. ಈ ಥರ ಮೈಂಡ್ಸೆಟ್ ಇರಬೇಕು. ಆ್ಯಂಡ್ ಸೀರಿಯಸ್ಲಿ ನಿಮ್ಮ ಮೈಂಡ್ಸೆಟ್ ನಿಮ್ಮನ್ನು ತೊಗೊಂಡು ಹೋಗೋದು, ಅರ್ಥ ಆಯಿತಾ? ಸೊ ಮ್ಯಾನಿಫೆಸ್ಟೇಷನ್ ಮತ್ತು ಧ್ಯಾನ ತುಂಬ ಬೇರೆ ಟಾಪಿಕ್, ಸೊ ಡೋಂಟ್ ಕಂಪೇರ್. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತಂತ. ಕೋಚಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೋಚಿಂಗ್ ಡೀಟೇಲ್ಸ್ ಇದೆ, ಚೆಕ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೇನಾದರೂ ನಂದು ಸಬ್ಲಿಮಲ್ಸ್ ಇಂಟ್ರೆಸ್ಟ್ ಇದ್ದರೆ ನಂದು ಸಬ್ಲಿಮಲ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂದು ವಾಟ್ಸಪ್ ಗ್ರೂಪ್ ಇದೆ, ಹೋಗಿ ಇಂಟ್ರೆಸ್ಟೆಡ್ ಜಾಯ್ನ್ ಆಗಿ. ಆ್ಯಂಡ್ ಟೆಲಿಗ್ರಾಮ್ ಇದೆ, ಇಂಟ್ರೆಸ್ಟೆಡ್ ಜಾಯ್ನ್ ಆಗಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ, ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.